ಆಹಾರದ ಬಗ್ಗೆ ಕೆಲವು ಸಲಹೆಗಳು. 1 ಚೂರು ಒಣಶುಂಠಿ ಮತ್ತು 1 ಟೀ ಚಮಚ ಜೀರಿಗೆಯನ್ನು ಕುಟ್ಟಿ ಪುಡಿ ಮಾಡಿ 1 ದೊಡ್ಡ ಲೋಟ ಸಿಹಿ ನೀರಿಗೆ ಅದನ್ನು ಬೆರೆಸಿ ಕುದಿಸಬೇಕು. ನಂತರ ಶೋಧಿಸಿ ಕುಡಿದರೆ ಅಜೀರ್ಣತೆ ದೂರವಾಗುವುದು. 1 ಚೂರು ಹಸಿ ಶುಂಠಿ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಬಾಯಿಗೆ ಹಾಕಿಕೊಂಡು ಚೆನ್ನಾಗಿ ಬಾಯಿ ಚಪ್ಪರಿಸಿದರೆ ನಾಲಿಗೆಯ ರುಚಿ ಅಧಿಕವಾಗುವುದು ಮತ್ತು ಆಹಾರ ಬಹು ಚೆನ್ನಾಗಿ ಜೀರ್ಣವಾಗುವುದು. ಹಸಿ ಮೂಲಂಗಿಯ ಹೋಳುಗಳಿಗೆ ಕಾಳು ಮೆಣಸಿನ ಪುಡಿ, ನಿಂಬೆ ರಸ ಮತ್ತು ಅಡಿಗೆ ಉಪ್ಪನ್ನು ಬೆರೆಸಿ ತಿನ್ನುವುದರಿಂದ ಅಜೀರ್ಣ ನಿವಾರಣೆಯಾಗುವುದು. 1 ಟೀ ಚಮಚ ಮೆಣಸನ್ನು ಹದವಾಗಿ ಹುರಿದು 1 ಹಿಡಿ ತುಳಸಿ ಎಲೆಯನ್ನು 1 ಬಟ್ಟಲು ಕುದಿಯುವ ನೀರಿಗೆ ಹಾಕಿ 10 ನಿಮಿಷಗಳ ಕಾಲ ಕುದಿಸಿ ನಂತರ ಶೋಧಿಸಿಕೊಳ್ಳಿ. ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಕುಡಿಯಿರಿ. ದಿನಕ್ಕೆ 3 ಬಾರಿ ಇದನ್ನು ಸೇವಿಸಿದರೆ ಅಜೀರ್ಣ ಸಂಪೂರ್ಣವಾಗಿ ಗುಣವಾಗುವುದು. ಮದುವೆ, ಮುಂಜಿ ಮತ್ತು ಇತರ ಸಮಾರಂಭಗಳಲ್ಲಿ ಹೊಟ್ಟೆ ತುಂಬ ಊಟ ಮಾಡಿದ ನಂತರದಲ್ಲಿ 1-2 ಬಟ್ಟಲು ಮೆಣಸಿನ ಸಾರು ಕುಡಿಯುವುದರಿಂದ ಅಜೀರ್ಣವಾಗುವ ಸಂಭವವಿರುವುದಿಲ್ಲ. ಸ್ವಲ್ಪ ಕೊತ್ತಂಬರಿ ಬೀಜ, 1 ಚೂರು ಒಣಶುಂಠಿಯನ್ನು ಕೆಂಪಗೆ ಹುರಿದು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಜರಡಿಯಲ್ಲಿ ಶೋಧಿಸಿ ಕಲಸಿ ಈ ಪುಡಿಯನ್ನು ಬೆಲ್ಲದ ಪುಡಿಯೊಂದಿಗೆ ಸೇರಿಸಿ ಕಷಾಯ ತಯಾರಿಸಿ ಕುಡಿದರೆ ಅಜೀರ್ಣತೆ ದೂರವಾಗುವುದು. ಸ್ವಲ್ಪ ನೀರಿನೊಂದಿಗೆ ನಿಂಬೆ ರಸವನ್ನು ಮಿಶ್ರ ಮಾಡಿ ದಿನಕ್ಕೆ 3 ಬಾರಿ ಸೇವಿಸಿದರೆ ಅಜೀರ್ಣ ನಿವಾರಣೆಯಾಗುವುದು. ಒಂದು ಚೂರು ಹಸಿ ಶುಂಠಿಯನ್ನು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ಅರೆದು ನಂತರ 1 ಕಪ್ಪು ನೀರಿನಲ್ಲಿ ಕದಡಿ ಶೋಧಿಸಿ ಆ ನೀರಿಗೆ ನಿಂಬೆ ರಸ ಮತ್ತು ಜೇನುತುಪ್ಪ ಸೇರಿಸಿ ಕುಡಿದರೆ ಅಜೀರ್ಣ ನಿವಾರಣೆಯಾಗುವುದು. 2 ಟೀ ಚಮಚ ನಿಂಬೆ ರಸ, 2 ಟೀ ಚಮಚ ಪುದೀನ ಸೊಪ್ಪಿನ ರಸ, 6 ಚಮಚ ಜೇನುತುಪ್ಪ, 1 ಟೀ ಚಮಚ ಹಸಿ ಶುಂಠಿ ರಸವನ್ನು ಮಿಶ್ರಣ ಮಾಡಿ ದಿನಕ್ಕೆ 3 ಬಾರಿ ಕುಡಿದರೆ ಜೀರ್ಣಶಕ್ತಿ ಅಧಿಕಗೊಳ್ಳುವುದು. ಮಧ್ಯಮ ಗಾತ್ರದ ನಿಂಬೆಹಣ್ಣನ್ನು ಕತ್ತರಿಸಿ ರಸ ಹಿಂಡಿಕೊಂಡು ಕುಡಿಯುವುದರಿಂದ ಹುಳಿ ತೇಗು ದೂರವಾಗುವುದು. ಊಟಕ್ಕೆ ಮುಂಚೆ ಅವರೆಕಾಳಿನಷ್ಟು ಹಸಿ ಶುಂಠಿಯನ್ನು 4 ಹರಳು ಉಪ್ಪು ಸಹಿತ ಅಗಿದು ತಿಂದರೆ ಅಜೀರ್ಣ ದೂರವಾಗುವುದು. ಹಸಿ ಶುಂಠಿಯ ಚಟ್ನಿ ಮತ್ತು ಉಪ್ಪಿನಕಾಯಿಯನ್ನು ಸೇವಿಸುವುದರಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುತ್ತದೆ. ಹಸಿ ಶುಂಠಿಯನ್ನು ಚೆನ್ನಾಗಿ ಅರೆದು ನೀರಿನಲ್ಲಿ ಶೋಧಿಸಿ ನಂತರ ಜೇನುತುಪ್ಪ ಮತ್ತು ನಿಂಬೆ ರಸ ಸೇರಿಸಿ ಕುಡಿಯುವುದರಿಂದ ಅಜೀರ್ಣ ದೂರವಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.